ಹಲೋ ಎಲ್ರಿಗೂ ನಮಸ್ಕಾರ. ಭಾರತ ತಂಡಕ್ಕೆ ಸೂಪರ್ ಏಟ್ನಲ್ಲಿ ಮೊದಲ ಜಯ. ಅಫ್ಘಾನಿಸ್ತಾನವನ್ನು ಸೋಲಿಸುವ ಮುಖಾಂತರ ಮೊದಲ ಜಯವನ್ನು ಸಾಧಿಸಿಕೊಂಡಿದೆ ಸೂಪರ್ ಏಟ್ ಹಂತದಲ್ಲಿ ಟೀಮ್ ಇಂಡಿಯಾ. ಮೊದಲು ಬ್ಯಾಟಿಂಗ್ನಲ್ಲಿ ಡಾಮಿನೇಟ್ ಮಾಡಿದರೆ ನಂತರ ಬಾಲಿಂಗ್ನಲ್ಲಿ ಡಾಮಿನೇಟ್ ಮಾಡಿ ವಿನ್ ಆದ್ವಿ ನಾವು. ಸೊ ಈ ಮ್ಯಾಚಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ಚಾನಲ್ಗೆ ಹೊಸಬರಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ. ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಟಾಸ್ ಗೆದ್ದ ಭಾರತ ತಂಡವು ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಳುತ್ತೆ. ಬ್ಯಾಟಿಂಗ್ ಫಸ್ಟ್ಗೆ ಅನುಕೂಲ ಇರೋದ್ರಿಂದ ಬ್ಯಾಟ್ ಫಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಬ್ಯಾಟಿಂಗ್ ಫಸ್ಟ್ ತಗೊಳ್ತಾರೆ. ಟಾಸ್ ಗೆದ್ದ ಭಾರತಕ್ಕೆ ಆರಂಭಿಕ ಆಘಾತ ಅನುಭವಿಸಿತು. ರೋಹಿತ್ ಶರ್ಮಾ ಸ್ಟ್ರಗಲ್ ಮಾಡ್ಕೊಳ್ತಾ ನಂತರ ಔಟ್ ಆಗ್ತಾರೆ. 11 ರನ್ಗೆ ಮೊದಲ ವಿಕೆಟ್ ಕಳೆದುಕೊಳ್ಳುತ್ತೆ. ಮೊದಲ ವಿಕೆಟ್ ಕಳೆದುಕೊಂಡ ಬಳಿಕ ರಿಷಬ್ ಪಂತ್ ಮತ್ತು ವಿರಾಟ್ ಕೊಹ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಇವರಿಬ್ಬರ ಜೋಡಿ 50 ರನ್ ದಾಟಿಸ್ತಾರೆ. ಇನ್ನೇನು ಎಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂತ ಹೇಳುವಷ್ಟರಲ್ಲಿ ರಿಷಬ್ ಪಂತ್ ಸಖತ್ ಅಗ್ರೆಸಿವ್ ಆಗಿ ಆಡ್ತಾಯಿದ್ರು. ಅವರು ಔಟ್ ಆಗ್ತಾರೆ ರಶೀದ್ ಖಾನ್ ಅವರಿಗೆ LBW ಆಗೋ ಮುಖಾಂತರ. ನಂತರ ಸೂರ್ಯಕುಮಾರ್ ಯಾದವ್ ವಿರಾಟ್ ಕೊಹ್ಲಿಯನ್ನು ಕೊಡ್ತಾರೆ. ಇವರಿಬ್ಬರು ಪಾರ್ಟ್ನರ್ಶಿಪ್ ನಡೆಯುತ್ತೆ ಅನ್ನೋಷ್ಟರಲ್ಲಿ ವಿರಾಟ್ ಕೊಹ್ಲಿ ಔಟ್ ಆಗ್ತಾರೆ 24 ರನ್ ಗಳಿಸಿ. ಇದಾದ ಬಳಿಕ ಇನ್ನಿಂಗ್ಸ್ ಕಟ್ಟೋದಕ್ಕೆ ಸೂರ್ಯಕುಮಾರ್ ಯಾದವ್ಗೆ ದುಬೆ ಸಾಥ್ ನೀಡಲಿಲ್ಲ. ಶಿವಮ್ ದುಬೆ 10 ರನ್ ಗಳಿಸಿ ಔಟ್ ಆಗ್ತಾರೆ. ಇದಾದ ಬಳಿಕ ಹಾರ್ದಿಕ್ ಪಾಂಡ್ಯ ಬಂದು ಒಳ್ಳೆ ಸಾಥ್ ನೀಡ್ತಾರೆ. ಈ ಜೋಡಿ 60 ರನ್ಗಳ ಭರ್ಜರಿ ಪಾರ್ಟ್ನರ್ಶಿಪ್ಪನ್ನು ಕೈಗೊಳ್ಳುತ್ತೆ. ಸೂರ್ಯಕುಮಾರ್ ಯಾದವ್ ಒಂದು ಕಡೆ ಅಬ್ಬರದ ಬ್ಯಾಟಿಂಗ್ ಆಡ್ತಾಯಿದ್ರೆ ಅವರಿಗೆ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆ ಸಾಥ್ ನೀಡ್ತಾಯಿದ್ರು. ಸೂರ್ಯಕುಮಾರ್ ಯಾದವ್ ಬರೋಬ್ಬರಿ 50 ರನ್ಗಳ ಗಡಿ ದಾಟ್ತಾರೆ. 28 ಬಾಲ್ನಲ್ಲಿ 53 ರನ್ಗಳನ್ನು ಈ ಪಿಚ್ನಲ್ಲಿ ಹೊಡ್ತಾರೆ. ಈ ಪಿಚ್ ನಾರ್ಮಲಿ ಅಷ್ಟೊಂದು ಸುಲಭ ಇರಲಿಲ್ಲ ಬ್ಯಾಟಿಂಗ್ ಆಡೋದಕ್ಕೆ. ಅಂಥ ಪಿಚ್ನಲ್ಲಿ ಅತ್ಯುತ್ತಮ ಬ್ಯಾಟಿಂಗ್ ಅಂತಲೇ ಹೇಳ್ಬೋದು ಇದು. ಅದು ಕೂಡ ಅಂಡರ್ ಪ್ರೆಷರ್ ಹೊಡೆದಿದ್ದು. ಹಾರ್ದಿಕ್ ಪಾಂಡ್ಯ ಕೂಡ ಇವರಿಗೆ ಒಳ್ಳೆ ಸಾಥ್ ನೀಡ್ತಾರೆ. 24 ಬಾಲ್ನಲ್ಲಿ 32 ರನ್ ಗಳಿಸ್ತಾರೆ. ಒಳ್ಳೆ ಪಾರ್ಟ್ನರ್ಶಿಪ್ ಬಂತು. ಪಾರ್ಟ್ನರ್ಶಿಪ್ನ ನೆರವಿನಿಂದ ಭಾರತ ತಂಡ ಒಳ್ಳೆ ಟೋಟಲ್ಗೆ ಹೋಯಿತು ಅಂತಲೇ ಹೇಳ್ಬೋದು. ಕೊನೆಯಲ್ಲಿ ಅಕ್ಷರ್ ಪಟೇಲ್ 12 ರನ್ಗಳ ಕ್ಯಾಮಿಯೋ ಆಡಿದರೆ ಜಡೇಜಾ 7 ರನ್ ಹೊಡೆದ್ರು. ಇದರೊಂದಿಗೆ ಟೀಮ್ ಇಂಡಿಯಾ ತಂಡವು 181 ರನ್ಗಳ ಭರ್ಜರಿ ಮೊತ್ತವನ್ನು ಕಲೆ ಹಾಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಪಿಚ್ನಲ್ಲಿ 180 ಟಾರ್ಗೆಟು ಚೇಸೇ ಮಾಡಿಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ. ಸೊ ಇದು ಒಳ್ಳೆ ಟಾರ್ಗೆಟ್ ಕೊಡ್ತು ಅಫ್ಘಾನಿಸ್ತಾನ ತಂಡಕ್ಕೆ. ಇದನ್ನು ಬೆನ್ನತ್ತಿದ ಅಫ್ಘಾನಿಸ್ತಾನ ತಂಡಕ್ಕೆ ಕೂಡ ಆರಂಭಿಕ ಆಘಾತ ಇತ್ತು. ಗುರ್ಬಾಜ್ ಮೊದಲ ಓವರ್ನಲ್ಲೇ 6-4 ಹೀಗೆ ಹೊಡಿತಾ ಒಳ್ಳೆ ಅಗ್ರೆಸಿವ್ ಇಂಟೆಂಟ್ ಇದೆ ಅಂತ ತೋರಿಸೋಷ್ಟರಲ್ಲಿ ಬುಮ್ರಾ ಗುರ್ಬಾಜ್ ಅವರನ್ನು ತಮ್ಮ ಮೊದಲ ಓವರ್ನಲ್ಲೇ ಎತ್ತಾಕೊಂಡ್ರು. ನಂತರ ಇಬ್ರಾಹಿಂ ಜಡ್ರಾನ್ ಅವರು ಅಕ್ಷರ್ ಪಟೇಲ್ ಅವ್ರಿಗೆ ಔಟ್ ಆದರು. ಇದರೊಂದಿಗೆ 23 ರನ್ಗಳಿಗೆ 2 ವಿಕೆಟ್ ಕಳೆದುಕೊಳ್ತು. ನಂತರ ಜಜಾಯ್ ಅವರು ಕೂಡ ಬುಮ್ರಾ ಅವರ ಬಾಲಿಂಗ್ನಲ್ಲಿ ಔಟ್ ಆಗ್ತಾರೆ. ಜಸ್ಪ್ರೀತ್ ಬುಮ್ರಾ ಇದರೊಂದಿಗೆ ಡಬಲ್ ಬ್ಲೋ ನೀಡ್ತಾರೆ ಅಂತಲೇ ಹೇಳ್ಬೋದು. ಅದಾದ ಬಳಿಕ ಒಳ್ಳೆ ಒಂದು ಪಾರ್ಟ್ನರ್ಶಿಪ್ ಬರುತ್ತೆ ಅಫ್ಘಾನಿಸ್ತಾನ ತಂಡದ ಪರವಾಗಿ. ಅಜ್ಮತುಲ್ಲಾ ಮತ್ತು ಗುಲ್ಬದೀನ್ ಕೊಂಚ ಪಾರ್ಟ್ನರ್ಶಿಪ್ ಮಾಡ್ತಾರೆ. ಅದು ಸಾಕಾಗೋದಿಲ್ಲ. ರನ್ ರೇಟ್ ತುಂಬಾ ಏರ್ಬಿಡುತ್ತೆ, ರಿಕ್ವೈರ್ಡ್ ರನ್ ರೇಟು. ಇದರೊಂದಿಗೆ ದೊಡ್ಡ ಹೊಡೆತಕ್ಕೆ ಕೈ ಹಾಕೋಕ್ಕೆ ಹೋಗಿ ಗುಲ್ಬದೀನ್ ಮತ್ತು ಅಜ್ಮತುಲ್ಲಾ ಬ್ಯಾಕ್ ಟು ಬ್ಯಾಕ್ ಔಟ್ ಆಗ್ತಾರೆ ಕುಲ್ದೀಪ್ ಮತ್ತು ಜಡೇಜಾ ಅವ್ರಿಗೆ. ನಂತರ ನಜೀಬುಲ್ಲಾ ಸ್ವಲ್ಪ 19 ರನ್ಗಳ ಕಾಂಟ್ರಿಬ್ಯೂಷನ್ ನೀಡಿದರು. ಹೀಗೆ ಯಾರು ಕೂಡ ಅಷ್ಟು ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಲಿಲ್ಲ. ಇದರೊಂದಿಗೆ ಕೊನೆಯಲ್ಲಿ 134 ರನ್ಗಳಿಗೆ ಆಲ್ ಔಟ್ ಆಯಿತು ಅಫ್ಘಾನಿಸ್ತಾನ ತಂಡ. ಭಾರತದ ಪರವಾಗಿ ಜಸ್ಪ್ರೀತ್ ಬುಮ್ರಾ ಮೇನ್ ಅಂತಲೇ ಹೇಳ್ಬೋದು. 4 ಓವರ್ನಲ್ಲಿ ಕೇವಲ 7 ರನ್ ನೀಡಿ 3 ವಿಕೆಟ್ ಚಿಂದಿ ಬಾಲಿಂಗ್ ಪ್ರದರ್ಶನ ಮತ್ತೊಮ್ಮೆ ಜಸ್ಪ್ರೀತ್ ಬುಮ್ರಾ ಅವರಿಂದ. ಹರ್ಷದೀಪ್ ಸಿಂಗ್ ಕೂಡ 3 ವಿಕೆಟ್ ಪಡಿತಾರೆ. 4 ಓವರ್ನಲ್ಲಿ 36 ರನ್ಗಳಿಗೆ 3 ವಿಕೆಟ್. ಅಕ್ಷರ್ ಪಟೇಲ್ 1, ಕುಲ್ದೀಪ್ ಯಾದವ್ 2, ಹಾಗೆಯೇ ಜಡೇಜಾ 1 ವಿಕೆಟನ್ನು ಪಡಿತಾರೆ. ಒಳ್ಳೆ ಡಿಸಿಪ್ಲಿನ್ಡ್ ಬಾಲಿಂಗ್ ಅಂತಲೇ ಹೇಳ್ಬೋದು. ಬಿಗ್ ವಿನ್ ಅಂತಲೇ ಹೇಳ್ಬೋದು. 47 ರನ್ಗಳ ವಿಕ್ಟರಿಯನ್ನು ಇಂಡಿಯಾ ಪಡ್ಕೊಳ್ತು. ಇದರೊಂದಿಗೆ ಸೂಪರ್ ಏಟ್ ಹಂತದ ಮೊದಲ ಜಯವನ್ನು ಭಾರತ ತಂಡ ಗಳಿಸಿಕೊಂಡಿದೆ. ಇನ್ನು ಮುಂದಿನ ಪಂದ್ಯ ಬಾಂಗ್ಲಾದೇಶ ವಿರುದ್ಧ ನಾಡಿದ್ದು ಇದೆ. ಇದಕ್ಕೂ ಕೂಡ